ಎರಡು ಬರಲ್ಲ, ಒಂದೇ ಬರೋದು ಐತೆ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಕೊನೆಗೂ ಬಂದ್ಬಿಡ್ತು ಡಿ ಕೆ ಶಿವಕುಮಾರ್ ಅವರ ಸಮಯ. ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅಂತಾನೆ ಇನ್ನು ಅದ್ರ ಬಗ್ಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೇರೆ ತಲೆ ಕೆಡಿಸ್ಕೊಂಡಿದ್ದಂಗೆ ಕಾಣ್ತಾ ಇದೆ. ಅಣ್ಣನಿಗೆ ಅಧಿಕಾರ ಸಿಕ್ಕಲಿಲ್ಲ ಹಂಗಂದರೆ ಅವರು ದೌಡಾಯಿಸ್ಬೋದು. ದಿಲ್ಲಿಗೆ ಹೋಗಿ ಸೋನಿಯಾ ಮೇಡಮ್ ಹತ್ರ ಡಿ ಕೆ ಸುರೇಶ್ ಮಾತುಕತೆ ಚರ್ಚೆ ಮಾಡ್ತಾರೆ ಅಂತ ಸುದ್ದಿ ಇದೆ. ಡಿ ಕೆ ಶಿವಕುಮಾರ್ ಅವರ ಕೊನೆಯ ಕಾಲ ಕಾಂಗ್ರೆಸ್ಗ ಇಲ್ಲ ಪಕ್ಷಕ್ಕೆ ಸಿದ್ಧಾಂತದಲ್ಲಿ ಹೇಳಿ ಬೇರೆ ದಾರಿ ಹುಡುಕೋತಾರ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರಂತೂ ಡಿ ಕೆ ಶಿವಕುಮಾರ್ನ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡಲ್ಲ. ಅವರು ಆಗಲೇ ಎಲ್ಲ ರೀತಿ ಚರ್ಚೆ ಮಾಡಿದ್ದಾರೆ. ಅವ್ರಿಗೆ ಏನು ಸಂಪುಟ ವಿಸ್ತರಣೆ ಮಾಡಿ ಅಂತ ಕೂಡ ಹೇಳಿಲ್ಲ ರಾಹುಲ್. ಇಲ್ಲಿ ಬಂದು ಹರಿಕತೆ ಓದ್ತಾ ಇದ್ದಾರೆ. ಬರೀ ಸುಳ್ಳು ಸುಳ್ಳು ರಾಮಯ್ಯ. ಸಿ ಎಂ ಸಿದ್ದರಾಮಯ್ಯ ಅಂದರೆ ಸುಳ್ಳು ರಾಮಯ್ಯ ಅಂತ. ಏನು ಮಾಡೋಣ, ಈ ಸಿದ್ದರಾಮಯ್ಯನಿಗೆ ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ರಾಮಯ್ಯ. ದಿಲ್ಲಿಗೆ ಹೋದ್ರಲ್ಲ, ನಿನ್ನೆ ಹೋಗಿ ಏನು ಮಾತುಕತೆ ಆಯಿತು ಅಂತ ತಿಳಿಯಲಿಲ್ಲ. ಯಾಕೆ ಹೇಳಲಿಲ್ಲ? ಕಾರಣ ಏನು ಅಂತಂದರೆ ಅವರು ಬಿಹಾರಲ್ಲಿ ಸೋತಿರೋದೇ ಅವ್ರಿಗೆ ಚಿಂತೆ ಆಗಿದೆ, ದಿಗ್ಭ್ರಮೆ ಆಗಿದೆ. ದಿಗ್ಭ್ರಮೆಯ ಕಾಂಗ್ರೆಸ್ ಈಗ ಧೂಳಿಪಟವಾದ ಕಾಂಗ್ರೆಸ್ಗೆ ಇವರು ಹೋಗಿ ಮುಲಾಮಚ್ಚಿ ಬಂದಿದ್ದಾರೆ. ಹೋಗಲಿ ಬಿಡಿ, ನಾವಿದ್ದೀವಿ, ನಾವು ನಿಮಗೆ ಧೈರ್ಯ ಕೊಡ್ತಾ ಇದ್ದೀವಿ, ಹೆದರಬೇಡಿ ಹಂಗಂತ ರಾಹುಲ್ ಗಾಂಧಿಗೆ ಧೈರ್ಯ ಹೇಳಿ ಬಂದಿದ್ದಾರೆ ಅಂತ ನಮ್ಮ ಮನಸ್ಸು ಹೇಳ್ತಾ ಇದೆ. ಅದು ಬಿಟ್ಟು ಇವರ ಸಂಪುಟ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಇವ್ರಿಗೆ ತಾಕತ್ತೇ ಇಲ್ಲ. ಇವ್ರು ಹೇಳ್ತಾರೆ ಮೋದಿ ಹತ್ರ ಮಾತಾಡೋಕ್ಕೆ ತಾಕತ್ತಿಲ್ಲ ಬಿ ಜೆ ಪಿಯವ್ರಿಗೆ ಅಂತ. ಇವ್ರಿಗೇನಿತ್ತ ರಾಹುಲ್ ಗಾಂಧಿ ಹತ್ರ ಮಾತಾಡೋಕ್ಕೆ ತಾಕತ್ತು ಇಲ್ಲ ಸೋನಿಯಾ ಗಾಂಧಿಗಿತ್ತ? ಇವ್ರೋಗಿ ಯಾರು ಮಲ್ಲಿಕಾರ್ಜುನ್ AIC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಮಾತಾಡೋಕ್ಕೆ ತಾಕತ್ತಿಲ್ಲ ಈ ಸಿದ್ದರಾಮಯ್ಯನಿಗೆ. ಎಲ್ಲ ಬುರುಡೆ ರಾಮಯ್ಯ. ಇವರು ಬುರುಡೆ ಬಿಟ್ಕೊಂಡು ದಿನ ತುಂಬಿಸ್ಕೊಂಡಿರೋದು. ಹೆಂಗೆ ಈಗ ಡಿ ಕೆ ಶಿವಕುಮಾರ ಸಮಯ ಬಂದಿದೆ. ಡಿ ಕೆ ಶಿವಕುಮಾರ್ ಏನು ಮಾಡ್ಬೋದು? ಅಂತಿಮ ಘಟ್ಟದಲ್ಲಿ ಇದ್ದಾರೆ. ಹಿಂಗೆ ಬಿದ್ದರೆ ನದಿ, ಹಿಂಗೆ ಬಿದ್ದರೆ ಸಮುದ್ರ, ಮಧ್ಯದಲ್ಲಿ ಇದ್ದಾರೆ. ಸಮುದ್ರಕ್ಕೆ ಬೀಳ್ತಾರ, ನದಿಗೆ ಬೀಳ್ತಾರ. ಸಮುದ್ರಕ್ಕೆ ಬಿದ್ದರೆ ಈಜೋದು ಕಷ್ಟ ಆಗುತ್ತೆ. ಏನು ಮಾಡಬೇಕು ಈಗ? ಸಿದ್ದರಾಮಯ್ಯನ ಕತೆ ಅಗೋಗತಿ. ಸಿದ್ದರಾಮಯ್ಯ ಅಧೋಗತಿ ಆಗುತ್ತೆ. ಈ ಕಡೆ ಡಿ ಕೆ ಶಿವಕುಮಾರ್ದು ಅಧೋಗತಿಯಾಗಿದೆ. ಈಗ ದಾರಿ ಕಾಣದಾಗಿದೆ ರಾಘವೇಂದ್ರನು ನೋಡ್ಕೊಂಬಂದಲ್ಲ ಡಿ ಕೆ ಶಿವಕುಮಾರ್. ದಾರಿ ಕಾಣದಾಗಿದೆ ಅಂತೇಳಿ ಏನು ಹೇಳ್ದ ರಾಘವೇಂದ್ರಪ್ಪ? ಎಲ್ಲಿಗೆ ಹೋಗು ಅಂತ ಹೇಳ್ದ? ಬಿ ಜೆ ಪಿಗೆ ಹೋಗೋದನ್ನ? ಬಿ ಜೆ ಪಿಗೆ ಹೋಗೋಕ್ಕೆ ನಿನಗೆ ಮುಖ ಇಲ್ಲ. ಮುಖ ಇಲ್ಲದ ಮುಖದಲ್ಲಿ ಹೋಗಬೇಕಾಗಿದೆ ಬಿ ಜೆ ಪಿಗೆ. ಹೋಗ್ತೀಯಾ? ಗ್ಯಾರಂಟಿನ? ನಿನಗೆ ರಾಹುಲ್ ಗಾಂಧಿ ಓಕೆ ಮಾಡಲ್ಲ. ಇದು ಮನಸ್ಸಲ್ಲೇ ಇರಲಿ. ಇವತ್ತೇ ಹೇಳಿರ್ತೀನಿ. ಯಾಕೆ ಅಂದರೆ ಕಾಂಗ್ರೆಸ್ ಗ್ರಹಗತಿಗಳು ಚೆನ್ನಾಗಿಲ್ಲ. ಈಗಿನ ಕಾಂಗ್ರೆಸ್ ಗ್ರಹಗತಿಗಳ ಲೆಕ್ಕಾಚಾರ ಪ್ರಕಾರ ಫ್ಲಿಟ್ ಆಗಬೇಕು ಅಂದರೆ ಪಕ್ಷ ಒಡೆದೋಗ್ಬೇಕು. ಪಕ್ಷ ಹೆಂಗೆ ಹೊಡಿತದೆ? ಇವನು ನಿಷ್ಠಾವಂತ ಕಾರ್ಯಕರ್ತ, ಇವ್ರು ಹೆಂಗೆ ಬರ್ತಾರೆ? ಇನ್ನೊಬ್ಬ ಅಹಿಂದ ನಾಯಕ ಹೆಂಗೆ ಬರ್ತಾನೆ ಈಚೆಗೆ? ನೋಡಬೇಕು, ಕಾದು ನೋಡಬೇಕಾಗಿದೆ. ಅಹಿಂದ ನಾಯಕ ಹಿಂದೆ ವಾಚೆ ಬರ್ತಾರ, ಇಲ್ಲ ಡಿ ಕೆ ಶಿವಕುಮಾರ್ ಹೊರಗಡೆ ಬರ್ತಾರ ಗೊತ್ತಿಲ್ಲ. ಇಬ್ಬರು ಒಟ್ಟಿನಲ್ಲಿ ಪೈಪೋಟಿಯಲ್ಲಿದ್ದಾರೆ. ಇಬ್ಬರಿಗೂ ರಾಜ್ಯದ ಜನ ಉತ್ತರ ಹೇಳುವ ಸಮಯ ಬಂದಿದೆ. ಇವರ ಫ್ರೀ ಬೇಸಿಂದ ನಮ್ಮ ದೇಶನೀಗ ದಿವಾಳಿ ಅಂತ ಕರ್ಕೊಂಡೋಗಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಇಲ್ದಂಗೆ ಆಗಿದೆಯಂತೆ. ಹೇಳ್ತಾ ಇರೋದನ್ನು ಕೇಳಿದ್ರೆ ನಗುವುದೋ ಅಳುವುದೋ ನೀವೇ ಹೇಳಿ ಅಂತ ಆಗೋಗಿದೆ ಸಿದ್ದರಾಮಯ್ಯನ ಕತೆ. ಏನು ಮಾಡೋಣ? ಅವನಿಗೆ ದಾರಿ ಕಾಣದಾಗಿದೆ, ರಾಘವೇಂದ್ರನೇ ಆಗಿದೆ. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಇದು ಹೆಂಗಿದೆ ಇಬ್ಬರಿಗೂ? ಇಬ್ರಿಗೂ ಭಾಳ ಚೆನ್ನಾಗಿದೆ.
ಈಗ ಬಿಹಾರ್ ಎಲೆಕ್ಷನ್ನಲ್ಲಿ ದ್ವಿಶತಕ ಸಾಧಿಸಿದ 2 ಡಬಲ್ ಸೆಂಚುರಿ ಹೊಡೆದ್ಬಿಟ್ರು. ಯಾರು? ಬಿ ಜೆ ಪಿಯವರು, NDA ಸರ್ಕಾರ ಡಬಲ್ ಸೆಂಚುರಿ ಹೊಡೆದು ವಿಜಯದ ಪತಾಕಿನಿಗೆ ಆರಿಸಿ ದೇಶಾದ್ಯಂತ ಧೂಳಿಪಟ ಮಾಡಿದ್ರು ಕಾಂಗ್ರೆಸ್ನಿಗ. ಕಾಂಗ್ರೆಸ್ ಮುಕ್ತ ದೇಶವಾಗುವ ಸಂದರ್ಭ ಬಂದಿದೆ. ಕಾಂಗ್ರೆಸ್ ಕರ್ನಾಟಕದಲ್ಲಿ ನಿರ್ಣಾಮ ಆದರೆ ದೇಶ ಮುಕ್ತ ಗ್ಯಾರಂಟಿ. ಆವಾಗ ಉಳ್ಕೊಳ್ಳೋದು ಒಂದೇ ಒಂದು ಹರಿಯಾಣದಲ್ಲಿನೋ ಇರೋದು, ಅದೊಂದು ಉಳ್ಕೊತದೆ. ಆವಾಗ ಏನು ಮಾಡ್ತಾರೆ ಇವರು? ನೋಡಬೇಕು, ಕಾದು ನೋಡಬೇಕು. ಇವ್ರಿಗೆಲ್ಲ ಸಂಪನ್ಮೂಲ ಕೊರತೆ ಆಗುತ್ತೆ ಅವಾಗ ಕಾಂಗ್ರೆಸ್ಗೆ. ಇವ್ರಿಗೆ ಸಂಪಾದನೆಗೋಸ್ಕರ ಇಟ್ಕೊಂಡಿರೋದು ಕಾಂಗ್ರೆಸ್ ಇದು ಕರ್ನಾಟಕದಲ್ಲಿ. ಹೆಂಗಿದೆ ಈಗ ಅಲ್ಲ? ಪತ್ರಕರ್ತರು ಹೇಳಿದ್ದು ಏನಂತ? ಕ್ರಾಂತಿ ಆಗುತ್ತೆ, ವಾಂತಿ ಆಗುತ್ತೆ ಅಂತ. ಯಾವ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ. ನಾನು ಆವತ್ತಿಂದ ಒಂದೇ ಹೇಳ್ತಾ ಇದ್ದೀನಿ, ಏನೂ ಆಗಲ್ಲ. ಈಗಲೂ ಏನೂ ಆಗಲ್ಲ. ಫ್ಲಕ್ಸ ಹೊಡೆದು ಈಚೆ ಆಗಬೇಕು, ಪೀಸ್ ಆಗಬೇಕಾಗಿದೆ. ಯಾಕೆಂದರೆ ಗ್ರಹಗತಿಗಳು ಚೆನ್ನಾಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅದರಿಂದನೇ ಬಿಹಾರಲ್ಲಿ ಎಲೆಕ್ಷನ್ನಿಗೆ ಸೋತಿತ್ತು. ಅಲ್ಲಿ ಹೀನಾಯ ಸೋಲು ಬಿಹಾರಲ್ಲಿ. ಇಲ್ಲಿ ಹೀನಾಯ ಸ್ಥಿತಿಗೆ ಕಾಂಗ್ರೆಸ್. ಮತ್ತು ಕೆಲವರು ಇದ್ದಾರೆ, ಯಾರು ಪ್ರಿಯಾಂಕಾ ಖರ್ಗೆ ಅಂತೇವರು, ನಂದೇ ಕಾಂಗ್ರೆಸ್ಸು. ಕಾಂಗ್ರೆಸ್ಸೇ ಇಲ್ಲ ಅಂದರೆ ಯಾರು ಕಾಂಗ್ರೆಸ್ಸು ಅನ್ಕೋತೀವಿ? ಅವಾಗ ನೋಡೋಣ. ಈಗ ಸದ್ಯದಲ್ಲೇ ಅದಕ್ಕೆ ಉತ್ತರ ಸಿಗುತ್ತೆ. ಇನ್ನೊಂದು 2-3 ದಿನದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಪ್ರಿಯಾಂಕಾ ಖರ್ಗೆ, ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಅಷ್ಟೇ. ಇದು ಕಾದು ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ನಾನೇನು ಮನೇಲಿ ಸುಮ್ಮನೆ